ಕರ್ನಾಟಕದಲ್ಲಿ ಬರಗಾಲದ ಛಾಯೆ ಇದೆ. ರೈತರು ಕಂಗಾಲಾಗಿದ್ದಾರೆ. ಜುಲೈ 3ನೇ ವಾರ ಕಳೆದರೂ ಕೂಡ ಮಳೆರಾಯ ಕಣ್ಣು ಬಿಡುತ್ತಾ ಇಲ್ಲ. ಈಗ ಬಯಲು ಸೀಮೆ ಅಂತ ಆಗಿಬಿಟ್ಟಿದೆ ಮಲೆನಾಡು. ನೋಡಿ, ಈಗ ಸಾಕಷ್ಟು ಮಳೆ ಆಗಬೇಕಿತ್ತು, ಆದರೆ ಸರಿಯಾದಂತಹ ಮಳೆ ಆಗಿಲ್ಲ. ಹಾಗಾಗಿಯೇ ಮಲೆನಾಡು ಭಾಗ ಸಂಪೂರ್ಣವಾಗಿ ಬಯಲು ಸೀಮೆ ಅಂತ ಆಗಿಬಿಟ್ಟಿದೆ. ಈಗ ಕರ್ನಾಟಕದಲ್ಲಿ ಬರಗಾಲದ ಛಾಯೆ ಮೂಡ್ತಾ ಇದೆ. ರೈತರು ಇದರಿಂದ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಜುಲೈ 3ನೇ ವಾರ ಕಳೆದರೂ ಕೂಡ ಕಣ್ಣು ಬಿಡದಂತಹ ಮಳೆರಾಯ, ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಬಯಲು ಸೀಮೆ ಅಂತ ಆಗ್ಬಿಟ್ಟಿದೆ ಈಗ ಮಲೆನಾಡಿನ ಪ್ರದೇಶಗಳು. ಮಲೆನಾಡಿನ ಪ್ರದೇಶ ಯಾವಾಗಲೂ ಹಚ್ಚ ಹಸಿರಿನಿಂದ ಇರ್ತಾ ಇತ್ತು. ಮಳೆ ಬಾರದೆ ಶಿವಮೊಗ್ಗ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಮಳೆ ಇಲ್ಲದೆ ಈ ವರ್ಷ ಅಂತರ್ಜಲದಲ್ಲಿ ಭಾರೀ ಕುಸಿತ ಕಂಡಿರುವಂಥದ್ದು. ಬಿತ್ತನೆ ಮಾಡಿದಂತಹ ಅರ್ಧದಷ್ಟು ಬೆಳೆ ಮಾತ್ರ ಮೊಳಕೆ ಹೊಡೆದಿದೆ. ಇನ್ನುಳಿದದ್ದು ಒಣಗಿ ಹೋಗ್ಬಿಟ್ಟಿರುವಂಥದ್ದು. ಬಿತ್ತನೆಗೆ ಮಳೆ ಇರಲಿಲ್ಲ. ಈಗ ರಸಗೊಬ್ಬರದ ಚಿಂತೆ ಉಂಟಾಗಿದೆ. ರಸಗೊಬ್ಬರ ಸಿಗದೆ ಪರದಾಡುವಂತಾಗ್ಬಿಟ್ಟಿದೆ. ಈಗ ಏನು ಮಳೆಯ ಜೊತೆಗೆ ರೈತರಿಗೆ ಎದುರಾಗಿದೆ ಯೂರಿಯಾ ಕೊರತೆ. ಆದ್ದರಿಂದ ಬರಪೀಡಿತ ರಾಜ್ಯವೆಂದು ಘೋಷಿಸಲು ರೈತರು ಪಟ್ಟು ಹಿಡಿದಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಸರಿಯಾದಂತಹ ಮಳೆ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಬರಗಾಲದ ಛಾಯೆ ಮೂಡಿದ್ದು ರೈತರು ಆತಂಕಗೊಂಡಿದ್ದಾರೆ. ಜುಲೈ 3ನೇ ವಾರ ಕಳೆದರೂ ಕೂಡ ಸರಿಯಾದಂತಹ ಮಳೆ ಆಗ್ತಾ ಇಲ್ಲ. ಬಯಲು ಸೀಮೆ ಅಂತ ಆಗ್ಬಿಟ್ಟಿದೆ ಮಲೆನಾಡು ಪ್ರದೇಶಗಳೀಗ. ಹಚ್ಚ ಹಸಿರಿನಿಂದ ಕೂಡಿರ್ತಾ ಇತ್ತು ಮಲೆನಾಡಿನ ಪ್ರದೇಶ. ಸರಿಯಾದಂತಹ ಮಳೆ ಇಲ್ಲದೆ ಶಿವಮೊಗ್ಗ ರೈತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಬೆಳೆದಂತಹ ಬೆಳೆ ಕೈಗೆ ಸಿಗುತ್ತಾ ಇಲ್ವಾ, ಒಣಗಿ ಹೋಗ್ಬಿಡುತ್ತಾ ಅನ್ನುವಂತಹ ಆತಂಕ ಈಗ ರೈತರಿಗೆ. ಮಳೆ ಇಲ್ಲದೆ ಈ ವರ್ಷ ಅಂತರ್ಜಲದಲ್ಲಿ ಭಾರೀ ಕುಸಿತ ಕಂಡು ಬಂದಿದೆ. ಬಿತ್ತನೆ ಮಾಡಿದಂತಹ ಅರ್ಧದಷ್ಟು ಬೆಳೆ ಮಾತ್ರ ಮೊಳಕೆ ಹೊಡೆದಿದೆ. ಬಿತ್ತನೆಗೆ ಮಳೆ ಇರಲಿಲ್ಲ. ಈಗ ರಸಗೊಬ್ಬರದ ಚಿಂತೆ ಉಂಟಾಗಿದೆ ರೈತರಿಗೆ. ಸರಿಯಾದಂತಹ ಮಳೆ ಇರಲಿಲ್ಲ. ಈಗ ಬಿತ್ತನೆ ಕಾರ್ಯ ನಡೆದಿದೆ, ಆದರೆ ಒಂದು ರಸಗೊಬ್ಬರದ ಕೊರತೆ ಉಂಟಾಗಿರುವಂಥದ್ದು. ಯೂರಿಯಾ ಸಿಗುತ್ತಾ ಇಲ್ಲವಾ ಅನ್ನುವಂತಹ ಕೊರತೆಯಲ್ಲಿ ಈಗ ರೈತರು ಆತಂಕ ಹೆಚ್ಚಾಗಿರುವಂಥದ್ದು. ಮಲೆನಾಡಿನಲ್ಲಿ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರ್ತಾ ಇತ್ತು. ಆದರೆ ಈ ಬಾರಿ ನೋಡಿ, ಜುಲೈ 3ನೇ ವಾರ ಕಳೆದರೂ ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಬರಡು ಭೂಮಿ ಅಂತ ಆಗ್ಬಿಟ್ಟಿರುವಂಥದ್ದು, ಬಯಲು ಸೀಮೆ ಅಂತ ಕಾಣಿಸ್ತಾ ಇರುವಂಥದ್ದು ಈಗ ಮಲೆನಾಡಿನ ಪ್ರದೇಶಗಳು. ಶಿವಮೊಗ್ಗದಲ್ಲೆಲ್ಲ ಹಚ್ಚ ಹಸಿರಿನಿಂದ ಕೂಡಿರ್ತಿತ್ತು. ರೈತರಿಗೆ ಈಗ ಆತಂಕ ಎದುರಾಗಿದೆ. ಭತ್ತ, ಗೋವಿನ ಜೋಳ ಮತ್ತು ಅಡಿಕೆಯನ್ನು ನಾವು ಮೂಲ ಬೆಳೆಯಾಗಿ ಮಾಡ್ತಾ ಇದ್ದೇವೆ. ಈ ವರ್ಷ ತುಂಬ ಮುಂಗಾರು ವಿಳಂಬವಾಗಿದ್ದು ತುಂಬ ನೀರಿನ ಅಹಂಕಾರ ಇಲ್ಲಿ ಜಾಸ್ತಿ ಆಗಿದೆ. ತೋಟಗಳಿಗೆ ನೀರಿಲ್ಲ. ಆಮೇಲೆ ನಮ್ಮಲ್ಲಿ ಈ ಭಾಗದಲ್ಲಿ ಯಾವುದೇ ತರಹದ ಚಾನಲ್ಗಳಾಗಲಿ ಬೇರೆ ಯಾವುದೇ ನೀರಿನ ಮೂಲಗಳು ಇಲ್ಲ. ಏನೇ ಇದ್ದರೂ ನಾವು ಮಳೆಯನ್ನೇ ಆಶ್ರಯ ಮಾಡಿಕೊಂಡು ಬೆಳೆಯುವಂಥ ಜನರಾಗಿದ್ದೇವೆ. ಆಮೇಲೆ ಬೋರ್ವೆಲ್ಗಳನ್ನೇ ನಂಬ್ಕೊಂಡು ನಾವು ಇದುವರೆಗೂ ಕೆಲಸ ಮಾಡ್ತಾ ಬಂದಿದ್ವಿ. ಇದರ ಹಿಂದೆ ಹೋದ ವರ್ಷ ತುಂಬ ಮಳೆ ಚೆನ್ನಾಗಿ ಆಗಿನೂ ಸಹ ನವಂಬರ್ ಡಿಸೆಂಬರಿಗೆ ನೀರು ಕಮ್ಮಿ ಆಗಿದ್ವು. ಈ ಸರಿ ನಮಗೆ ತುಂಬ ಮುಂದಿನ ವ್ಯವಸ್ಥೆಗಳನ್ನು ನೋಡಿದರೆ ಹೀಗೆ ಬೋರ್ನಲ್ಲಿ ನೀರಿಲ್ಲ. ನಮಗೆ ಕೂಡಲೇ ಸರ್ಕಾರ ಇದನ್ನೆಲ್ಲ ಮನಗಂಡು ಬರಗಾಲ ಅಂತಂದು ಹೇಳಿ ಘೋಷಣೆ ಮಾಡಬೇಕು ಅಂತಂದು ಹೇಳಿ ನಾವು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೀವಿ. ಅರೆ ಬಂದವರು. ಆದರೆ ಈ ವರ್ಷ ಏನಾಗಿದೆ ಅಂತಂದರೆ, ಜೋಳ ಅರ್ಧ ಹುಟ್ಟತ್ತೆ, ಅರ್ಧ ಹುಟ್ಟಿಲ್ಲ ಮಳೆ ಇಲ್ಲದ ಕಾರಣ. ಆಮೇಲೆ ಈಗ ಜೋಳ ಹಾಕ್ಬೇಕಂತಂದ್ರೆ ಗೊಬ್ಬರ ಸಿಗಲ್ಲ, ಗೊಬ್ಬರ ಬೀಜ ಸಿಗಲ್ಲ. ಒಂದು ಹುಟ್ಟಿರೋ ಜೋಳಕ್ಕೆ ಎಲ್ಲೋ ಒಂದು 15 ದಿವಸಕ್ಕೊಮ್ಮೆ ಏನೋ ಸ್ವಲ್ಪ ಮಳೆ ಆದರೆ ಅದಕ್ಕೆ ಹಾಕ್ಬೇಕಾದ್ರೆ ಯೂರಿಯಾ ಗೊಬ್ಬರ ಸಿಗ್ತಲ್ಲ, 2. ಆಮೇಲೆ ಬೋರ್ವೆಲ್ ಇವಾಗಲೇ ಬೇಸಿಗೆ ಕಳೆದ ವರ್ಷ ಅಕ್ಟೋಬರಿಂದನೇ ಮಳೆ ಹೋಗಿರೋದ್ರಿಂದ ಬೇಸಿಗೆ ಈ ಬೋರ್ವೆಲ್ಗಳೆಲ್ಲ ಅಂತರ್ಜಲ ಬತ್ತಿ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವಾಗಲೇ ಮಳೆಗಾಲದಲ್ಲೇ ಈಗ ಜುಲೈ ಈಗ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿ ಕೋಡಿ ಹೋಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಪ್ರತಿ ವರ್ಷದ ಪ್ರಕಾರ ಈ ವರ್ಷ ಯಾವುದೇ ಕೆರೆಗಳಲ್ಲಿ ಒಂದು ಗುಬ್ಬಿ ಕುಡಿಯುವಷ್ಟು ನೀರು ಕೂಡ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾನುವಾರು ಸಾಕೋದಲ್ಲ, ಮನುಷ್ಯರು ನೀರು ಕುಡಿಯೋದು ಕೂಡ ಭಾಳ ಸಮಸ್ಯೆ ಇರೋದ್ರಿಂದ ಭಾಳ ಕಷ್ಟ ಆಗ್ತಂತ ಹೇಳಿ ನಾವು ಸರ್ಕಾರಕ್ಕೆ ಕೂಡಲೇ ಮುಂದಿನ ಆಗುಗಳ ಬಗ್ಗೆ, ಮುಂದಿನ ಪ್ರತಿಯೊಂದು ಬೆಳೆ ಅಷ್ಟೇ ಅಲ್ಲ, ಕುಡಿಯೋ ನೀರು ಕೂಡ ಸಮಸ್ಯೆ ಆಗ್ತೈತಿ. ಆಮೇಲೆ ಬೋರ್ವೆಲ್ ಅಂತೂ ಸಂಪೂರ್ಣ ಇವಾಗಲೇ ನಿಂತು ಬಿಟ್ಟಿದ್ದಾವೆ. ಇವಾಗ ಈ ತೋಟಗಾರಿಕೆ ಬೆಳೆ ಕೂಡ ಈಗ ಅಡಿಕೆ ಗಿಡ ಎಲ್ಲ ಬತ್ತಿ ಈಗ ಸುಳಿ ಉಣುವಂಥ ಹಂತಕ್ಕೆ ಬಂದಿದ್ದಾವೆ. ಹಾಗೆ ಸರ್ಕಾರ ಕೂಡಲೇ ರೈತರ ಬಗ್ಗೆ ಆಸಕ್ತಿ ವಹಿಸಿ ಸ್ವಲ್ಪ ಜವಾಬ್ದಾರಿಯಿಂದ ಕಳಕಳಿಯಿಂದ ಸರ್ಕಾರ ರೈತರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ತಕ್ಷಣ ಕ್ರಮ
ಬರಗಾಲ ಇದ್ರ ಬಗ್ಗೆ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ. ಅರೆ ಮಲೆನಾಡು ಆದರೆ ಈ ವರ್ಷ ಏನಾಗಿದೆ